ನಮಸ್ಕಾರ ಸ್ನೇಹಿತರೆ, ಕಲ್ಕಿ 2898 AD ಚಿತ್ರದ ಟ್ರೈಲರ್ ಆಗ್ಲೇ ರಿಲೀಸ್ ಆಗಿದೆ. ಕನ್ನಡದಲ್ಲೂ ಕೂಡ ಇದೆ, ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಟ್ರೈಲರ್ ನೋಡ್ತಿದ್ದಂಗೆ ತುಂಬಾನೇ ಜನ ಕಣ್ಮುಚ್ಕೊಂಡು ಹೇಳಿದ್ರು ಇದು ಫ್ಲಾಪ್ ಆಗುತ್ತೆ ಅಂತ. ಇದ್ರಲ್ಲಿ ಏನು ಸ್ಟೋರಿನೇ ಇಲ್ಲ, ಬರೀ ಆಕ್ಷನ್ ಇರುತ್ತೆ, VFX ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಅಂತ ಕೆಲವರು ಹೇಳಿದ್ರು. ಆದ್ರೆ ಈ ವಿಡಿಯೋ ನೋಡಿದ್ಮೇಲೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಈ ಮೂವಿಯ ಕತೆ ಎಷ್ಟು ಡೀಪ್ ಆಗಿದೆ ಅಂತ. ಟ್ರೈಲರ್ ನ ನೋಡಿ ಅದರಲ್ಲಿರೋ ಡೀಟೇಲ್ಸ್ ನ ಅರ್ಥ ಮಾಡ್ಕೊಂಡಿರೋರು ಈಗಾಗಲೇ ರಿಸರ್ಚ್ ಮಾಡೋಕೆ ಶುರು ಮಾಡಿದ್ದಾರೆ. ಟ್ರೈಲರ್ ಅಲ್ಲಿ ಏನ್ ನಡೀತಿದೆ, ಏನ್ ಕತೆ, ಕಾಶಿ ಯಾಕೆ ಈ ತರ ಇದೆ, ಕಲ್ಕಿ ಯಾರು, ಕಲಿ ಯಾರು, ಈ ಪದ್ಮಾ ಕ್ಯಾರೆಕ್ಟರ್ ಯಾರು ಅಂತೆಲ್ಲ ಸರ್ಚ್ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಟ್ರೈಲರ್ ಅಲ್ಲಿ ಏನೆಲ್ಲ ನಡೀತಿದೆ ಅಂತ ಸೀನ್ ಬೈ ಸೀನ್ ಬ್ರೇಕ್ ಡೌನ್ ಮಾಡೋಣ. ಅದಕ್ಕಿಂತ ಮುಂಚೆ ಕನ್ನಡ ಮೂವಿ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋಸ್ ನ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಟ್ರೈಲರ್ ನ ಸ್ಟಾರ್ಟಿಂಗ್ ಅಲ್ಲಿ ಒಂದು ವೆಹಿಕಲ್ ಅಲ್ಲಿ ತುಂಬಾನೇ ಜನರು ಕುತ್ಕೊಂಡು ಕಾಶಿ ಹತ್ರ ಬರ್ತಾ ಇರೋದನ್ನ ತೋರಿಸ್ತಾರೆ. ಆದ್ರೆ ಈ ವೆಹಿಕಲ್ ಗೆ ಟೈರ್ ಇಲ್ಲ, ಗಾಳಿಯಲ್ಲಿ ತೇಲ್ತಾ ಇದೆ, ಭೂಮಿ ಮೇಲೆ ಹೋಗ್ತಾ ಇಲ್ಲ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ಜಗತ್ತಿನ ಮೊದಲ ಸಿಟಿ ಮತ್ತೆ ಕೊನೆಯ ಸಿಟಿ ಎರಡು ಕೂಡ ಕಾಶಿನೇ ಅಂತ. ಹಾಗಾದ್ರೆ ಇಡೀ ಭೂಮಿಯಲ್ಲಿ ಎಲ್ಲಾ ಜಗತ್ತು ನಾಶ ಆಗಿ ಕೇವಲ ಉಳಿದಿರೋದು ಈ ಕಾಶಿ ಸಿಟಿ ಮಾತ್ರ. ಈಗ ಕಾಶಿಯಲ್ಲಿ ಗಂಗೆ ಇದೆ, ಅಲ್ಲೆಲ್ಲ ಸುತ್ತಮುತ್ತ ಅಂತ್ಯ ಸಂಸ್ಕಾರ ಮಾಡೋದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಈ ಟ್ರೈಲರ್ ಅಲ್ಲಿ ಗಂಗೆನೂ ಇಲ್ಲ, ಏನೂ ಇಲ್ಲ, ಆದ್ರೆ ಕ್ರಿಮೇಟ್ ಮಾಡೋ ಜಾಗ ಇದೆ, ಅಂದ್ರೆ ಅಂತ್ಯ ಸಂಸ್ಕಾರ ಮಾಡೋ ಜಾಗ ಇದೆ. ಇಲ್ಲೇ ನೀವು ಈ ಸೀನಲ್ಲಿ ಝೂಮ್ ಮಾಡಿದಾಗ ಇನ್ಸ್ಟಾಂಟ್ ಕ್ರಿಮೇಟ್ 500 ಯೂನಿಟ್ಸ್ ಅಂತ ಇದೆ. ಅಂದ್ರೆ ಸಾವನ್ನಪ್ಪಿರೋರ ಡೆಡ್ ಬಾಡಿ ತಗೊಂಡ್ ಬಂದು 500 ಯೂನಿಟ್ಸ್ ಇವ್ರಿಗೆ ಕೊಟ್ರೆ ಸಾಕು, ಅಂತ್ಯ ಸಂಸ್ಕಾರ ಮಾಡ್ತಾರೆ, ಅಂದ್ರೆ ಬಾಡಿಯನ್ನ ಸುಟ್ಟಾಕ್ತಾರೆ. ಕಾಶಿಯ ಒಳಗೆ ಬಂದಾಗ ಬುಜ್ಜಿ ಅಂಡ್ ಭೈರವ ಸೀರೀಸ್ ಅಲ್ಲಿ ಕಾಶಿಯನ್ನ ಯಾವ ತರ ತೋರಿಸಿದಾರೋ ಆ ರೀತಿ ಇಲ್ಲಿ ತೋರಿಸೋದಿಲ್ಲ. ಕಾಶಿ ಯಾವ ತರ ಕಾಣಿಸುತ್ತೆ ಅಂತ ಜಾಸ್ತಿ ಇಲ್ಲಿ ತೋರಿಸಲ್ಲ, ಆದ್ರೆ ಕಾಂಪ್ಲೆಕ್ಸ್ ನ ಸರಿಯಾಗಿ ತೋರಿಸ್ತಾರೆ. ಈ ಕಾಂಪ್ಲೆಕ್ಸ್ ಸ್ನೇಹಿತರೆ ಉಲ್ಟಾ ಪಿರಮಿಡ್ ನ ರೀತಿ ಇರುತ್ತೆ. ಇದು ಕೂಡ ಗಾಳಿಯಲ್ಲೇ ತೇಲ್ತಿರೋ ರೀತಿ ಕಾಣ್ತಾ ಇದೆ. ಹೇಗೆ ಇದನ್ನ ನಿರ್ಮಿಸಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಮೋಸ್ಟ್ಲಿ ಇದು ಸ್ಪೇಸ್ ಶಿಪ್ ಕೂಡ ಆಗಿರಬಹುದು. ಕಾಂಪ್ಲೆಕ್ಸ್ ನ ಮುಂದೆ ನೀವು ನೋಡಬಹುದು ಫೆನ್ಸಿಂಗ್ ಎಲ್ಲ ಒಂದು ಸೈಡ್ ಗೆ ಬಾಗಿದಾವೆ. ಹಾಗಾದ್ರೆ ಸ್ಪೇಸ್ ಶಿಪ್ ಟೇಕ್ ಆಫ್ ಅಥವಾ ಲ್ಯಾಂಡ್ ಆಗ್ಬೇಕಾದ್ರೆ ಅದರ ಶಾಕ್ ವೇವ್ ನ ಕಾರಣದಿಂದ ಈ ರೀತಿ ಬೆಂಡ್ ಆಗಿರ್ಬೋದು, ಹೇಳಕ್ ಆಗಲ್ಲ. ಇದೇ ಕಾಶಿಗೆ ಬರ್ತಾ ಇರೋರು ಒಂದು ಡೈಲಾಗ್ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಕಾಂಪ್ಲೆಕ್ಸ್ ಅಲ್ಲಿ ಮಾತ್ರ ಶುದ್ಧವಾದ ಗಾಳಿ, ನೀರು, ಊಟ ಎಲ್ಲ ಇರೋದು, ಯಾಕಂದ್ರೆ ಹೊರಗಿನ ಜಗತ್ತಿನಲ್ಲಿ ಇದ್ದ ರಿಸೋರ್ಸಸ್ ನೆಲ್ಲ ಅವರೇ ಕಿತ್ಕೊಂಡು ಇಟ್ಕೊಂಡಿದ್ದಾರೆ ಅಂತ. ನೆಕ್ಸಿನಲ್ಲಿ ಒಂದು ಟೆಂಪಲ್ ನ ರೀತಿ ಇರೋ ಸ್ಟ್ರಕ್ಚರ್ ಗಾಳಿಯಲ್ಲಿ ತೇಲ್ತಾ ಇರೋದನ್ನ ತೋರಿಸ್ತಾರೆ. ಕೆಳಗಿಂದ ಒಂದು ಲೈಟ್ ಬೀಮ್ ಕೂಡ ಬರ್ತಾ ಇದೆ. ಇಲ್ಲಿಗೆ ಹೇಗಪ್ಪ ಜನರು ಹೋಗ್ತಾರೆ ಅಂದ್ರೆ ಒಂದು ದೈತ್ಯ ಜೀವಿ ಇದೆ, ಮನುಷ್ಯರ ರೀತಿನೇ ಇದೆ, ಆದ್ರೆ ಇದು ಮನುಷ್ಯನೋ ರೋಬೋಟೋ ಗೊತ್ತಿಲ್ಲ. ಇದು ಮನುಷ್ಯರನ್ನ ಕೈಯಲ್ಲಿ ಎತ್ಕೊಂಡು ಈ ಸ್ಟ್ರಕ್ಚರ್ ನ ಒಳಗೆ ಬಿಡ್ತಾ ಇದೆ. ಇದಾದ್ಮೇಲೆ ಇಲ್ಲಿ ಬೆಂಗಾಲಿ ಆಕ್ಟರ್ ಶಾಶ್ವತ್ ಚಾಟರ್ಜಿ ಅವರ ಕ್ಯಾರೆಕ್ಟರ್ ನ ತೋರಿಸ್ತಾರೆ. ಇವರು ಕೂಡ ಕಾಂಪ್ಲೆಕ್ಸ್ ಅಲ್ಲಿ ಇರೋ ಹೈಯರ್ ರ್ಯಾಂಕ್ ನ ವ್ಯಕ್ತಿ, ಯಾಕಂದ್ರೆ ಬುಜ್ಜಿ ಅಂಡ್ ಭೈರವ ಸೀರೀಸ್ ಅಲ್ಲಿ ತೋರಿಸಿದರೆ ಇವರ ಸ್ಟ್ಯಾಚು ಅನ್ನ ಅಲ್ಲಿ ಕಟ್ತಾ ಇದ್ರು. ವಿಕಿಪೀಡಿಯಾ ಪ್ರಕಾರ ಹೋದ್ರೆ ಈ ಕ್ಯಾರೆಕ್ಟರ್ ನ ಹೆಸರು ಮಾನಸ್ ಅಂತ, ಕಮಾಂಡರ್ ಮಾನಸ್. ಕಾಂಪ್ಲೆಕ್ಸ್ ಅಲ್ಲಿರೋ ಆರ್ಮಿನ ರೈಡರ್ಸ್ ಅಂತ ಕರೀತಾರೆ. ಈ ರೈಡರ್ಸ್ ಗಳಿಗೆ ಇವನು ಕಮಾಂಡರ್ ಆಗಿರ್ಬೋದು. ಈ ಕಮಾಂಡರ್ ಮಾನಸ್ ಜನರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾನೆ ಇಡೀ ಜಗತ್ತಿನಲ್ಲಿ ಉಳಿದಿರೋದು ಕಾಂಪ್ಲೆಕ್ಸ್ ಮಾತ್ರ, ಕಾಂಪ್ಲೆಕ್ಸ್ ಕೂಡ ಒಂದೇ, ಇಲ್ಲಿರೋ ದೇವರು ಕೂಡ ಒಬ್ಬನೇ, ಅವನು ಸುಪ್ರೀಂ ಲೀಡರ್ ಯಾಸ್ಕಿನ್ ಅಂತ. ಅಂದ್ರೆ ಯಾಸ್ಕಿನ್ ಯಾರಿಲ್ಲಿ ಅಂತ ಈಗ ನಮ್ಗೆ ಡೌಟ್ ಶುರು ಆಗುತ್ತೆ. ಯಾಕಂದ್ರೆ ಮೊದಲು ನಾವು ಅನ್ಕೊಂಡಿದ್ವಿ ಕಮಲ್ ಹಾಸನ್ ಅವರು ಈ ಕಾಂಪ್ಲೆಕ್ಸ್ ನ ಸೃಷ್ಟಿ ಮಾಡಿರೋದು, ಅವರೇ ಕಲಿ ಕೂಡ ಆಗಿರೋದು ಅಂತ. ಆದ್ರೆ ಇವರು ಯಾಸ್ಕಿನ್ ಅಂತ ಕರೀತಾ ಇದ್ದಾರೆ. ಮೋಸ್ಟ್ಲಿ ಕಮಲ್ ಹಾಸನ್ ಅವರ ಕ್ಯಾರೆಕ್ಟರ್ ನ ಹೆಸರು ಯಾಸ್ಕಿನ್ ಆಗಿರ್ಬೋದು, ಕಲಿಯ ರೀತಿ ಕ್ಯಾರೆಕ್ಟರ್ ಇರ್ಬೋದು. ಇಲ್ಲಿವರೆಗೂ ಸ್ನೇಹಿತರೆ ನಾವು ಅನ್ಕೊಂಡಿದ್ದೆಲ್ಲ ಈ ಟ್ರೈಲರ್ ಅಲ್ಲಿ ಉಲ್ಟಾ ಆಗೋಗಿದೆ. ಕಮಲ್ ಹಾಸನ್ ಕಲಿಯ ರೀತಿ ಕಾಣ್ತಾ ಇಲ್ಲ, ಪ್ರಭಾಸ್ ಅವರು ಕಲ್ಕಿ ಅಲ್ಲ ಅಂತ ಗೊತ್ತಾಗುತ್ತೆ. ಮುಂದೆ ನೋಡೋಣ ಏನೇನಾಗುತ್ತೆ ಅಂತ. ಸೊ ಇಲ್ಲೇ ಇದೇ ಸೀನಲ್ಲಿ ಕಮಾಂಡರ್ ಮಾನಸ್ ನ ಹತ್ರ ಒಂದು ವಿಚಿತ್ರವಾದ ಪ್ರಾಣಿಯನ್ನ ಕೂಡ ನೋಡಬಹುದು. ಇದಕ್ಕೆ ಸೇಬರ್ ಟೂತ್ ಕೂಡ ಇದೆ. ಅಂದ್ರೆ ಈ ತರ ಪ್ರಾಣಿಗಳು ಇವತ್ತು ಬದುಕಿಲ್ಲ, ಮೋಸ್ಟ್ಲಿ ಇದನ್ನ ಜೆನೆಟಿಕಲಿ ಮಾಡಿಫೈ ಮಾಡಿ ಸೃಷ್ಟಿ ಮಾಡಿರ್ಬೋದು. ನೆಕ್ಸ್ಟ್ 6000 ವರ್ಷಗಳ ಹಿಂದೆ ಕಾಣಿಸ್ಕೊಂಡಂತ ಒಂದು ಶಕ್ತಿ ಈಗ ಮತ್ತೆ ಬರ್ತಾ ಇದೆ ಅಂತ ಈ ಕಮಾಂಡರ್ ಮಾನಸ್ ಹೇಳ್ತಿರೋದು ತೋರಿಸ್ತಾರೆ. ಅಂದ್ರೆ ಈ ಶಕ್ತಿ ಯಾವುದು ಅಂತ ಸ್ಪಷ್ಟವಾಗಿ ಹೇಳಿಲ್ಲ. 6000 ವರ್ಷಗಳ ಹಿಂದೆ ಯಾವ ಸಮಯ ಬರುತ್ತೆ ಅಂದ್ರೆ ಸ್ನೇಹಿತರೆ ಈ ಮೂವಿಯ ಸ್ಟೋರಿ ನಡೆಯೋದು 2898 AD ಅಲ್ಲಿ, ಅಂದ್ರೆ 2898ನೇ ಇಸ್ವಿಯಲ್ಲಿ. ಈಗ ಕ್ಯಾಲ್ಕುಲೇಟರ್ ಓಪನ್ ಮಾಡಿ 2898 ರಲ್ಲಿ 6000 ಅನ್ನ ಕಡಿದ್ರೆ -3102 ಬರುತ್ತೆ. 3102 BCE ಅಂದ್ರೆ ಕ್ರಿಸ್ತಪೂರ್ವ 3102 ಅಂತ. ಇದು ಯಾವ ಸಮಯ ಅಂದ್ರೆ ಕೃಷ್ಣ ಭೂಮಿ ಬಿಟ್ಟು ದ್ವಾಪರ ಯುಗದ ಅಂತ್ಯ ಆಗಿ ಕಲಿಯುಗ ಆರಂಭವಾದಂತ ಸಮಯ. ಈ ಸಮಯದಲ್ಲಿ ಮಹಾಭಾರತ ಕೂಡ ನಡೆದೋಗಿರುತ್ತೆ. ನಂತರ ಬೆಳಕು ಬರೋ ಸಮಯ ಆಗ್ತಿದೆ ಅಂತ ಒಬ್ರು ಹೇಳಿದ್ರೆ ಇಲ್ಲೆಲ್ಲೂ ಮರಗಿಡಗಳಂತೂ ಇಲ್ವೇ ಇಲ್ಲ, ಆದ್ರೂ ಕೂಡ ಒಂದೆರಡರೆ ಚಿಗುರು ಹೊಡಿತಾ ಇದೆ, ಅಂದ್ರೆ ಹೊಸ ಜಗತ್ತಿನ ಆರಂಭ ಆಗುತ್ತೆ ಅಂತ ಯಾರೋ ಅಮ್ಮ ಅಂತ ಬರೀತಾರೆ. ಇದಾಗ್ತಿದ್ದಂಗೆ ನೆಕ್ಸ್ಟ್ ಸೀನಲ್ಲೇ ದೀಪಿಕಾ ಪಡುಕೋಣೆ ಅವರ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಇವರ ಕ್ಯಾರೆಕ್ಟರ್ ಯಾವ್ದು ಅಂತ ಚೆಕ್ ಮಾಡಿದಾಗ ಕೆಲವೊಂದು ಆರ್ಟಿಕಲ್ ಅಲ್ಲಿ ಮತ್ತೆ ವಿಕಿಪೀಡಿಯಾ ಅಲ್ಲಿ ಇವರ ಕ್ಯಾರೆಕ್ಟರ್ ನ ಹೆಸರು ಪದ್ಮಾ ಅಂತ ಹೇಳ್ತಿದ್ದಾರೆ. ಆದ್ರೆ ಇವ್ರ ಕ್ಯಾರೆಕ್ಟರ್ ನ ಹೆಸರು ಪದ್ಮಾ ಯಾಕೋ ಇಲ್ಲಿ ಸೂಟ್ ಆಗ್ತಿಲ್ಲ, ಯಾಕೆ ಅಂತ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಇಲ್ಲಿ ದೀಪಿಕಾ ಪಡುಕೋಣೆ ಅವರು ಮಾಡಿರೋ ಕ್ಯಾರೆಕ್ಟರ್ ಮೂವಿ
ಮೂವಿಯಲ್ಲಿ ಪ್ರೆಗ್ನೆಂಟ್ ಇದ್ದಾರೆ. ಇವರ ಹೊಟ್ಟೆಯಲ್ಲಿರೋ ಮಗುವನ್ನ ಕಾಪಾಡೋಕೆ ಅಂದ್ರೆ ದೀಪಿಕಾ ಪಡುಕೋಣೆ ಅವರ ಕ್ಯಾರೆಕ್ಟರ್ ನ ಕಾಪಾಡೋದಕ್ಕೋಸ್ಕರ ಅಶ್ವತ್ಥಾಮ ಅವರು ಬರ್ತಾರೆ. ಸಣ್ಣದಾಗಿ ಅಶ್ವತ್ಥಾಮ ಮಹಾಭಾರತದ ಯುದ್ಧದಲ್ಲೂ ಕೂಡ ಇರೋದನ್ನ ತೋರಿಸಿ ಕಟ್ ಮಾಡ್ತಾರೆ. ನೆಕ್ಸ್ಟ್ ಇವರು ಈ ಪ್ರೆಗ್ನೆಂಟ್ ಮಹಿಳೆಗೆ ಹೇಳ್ತಾರೆ, ನಿನ್ನ ಹೊಟ್ಟೆಯಲ್ಲಿರೋದು ಸಾಧಾರಣ ಮಗು ಅಲ್ಲ, ಅದು ಸ್ವತಃ ಸೃಷ್ಟಿನೇ ಆಗಿದೆ ಅಂತ. ಇಲ್ಲಿಗ ಪ್ರಭಾಸ್ ಅವರ ಕ್ಯಾರೆಕ್ಟರ್ ಭೈರವನ ಎಂಟ್ರಿ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅವರು ಫನಿ ಅಥವಾ ಕಾಮಿಡಿ ಎಲಿಮೆಂಟ್ಸ್ ನ ಇಲ್ಲಿ ಆಡ್ ಮಾಡಿದ್ದಾರೆ. ಭೈರವ ಬೌಂಟಿ ಹಂಟರ್ ಆಗಿದ್ದು ಇವನ ಜೀವನದಲ್ಲಿರೋದು ಒಂದೇ ಒಂದು ಉದ್ದೇಶ ಏನಂದ್ರೆ 1 ಮಿಲಿಯನ್ ಯೂನಿಟ್ಸ್ ನ ಗಳಿಸಿ ಕಾಂಪ್ಲೆಕ್ಸ್ ಒಳಗೆ ಹೋಗಿ ಆರಾಮಾಗಿ ಬದುಕಬೇಕು ಅಂತ. ಹಾಗಾಗಿ ಕಾಂಪ್ಲೆಕ್ಸ್ ಅವರು ಯಾರನ್ನಾದ್ರೂ ಇಟ್ಕೊಡೋಕೆ ಅಥವಾ ಬಂಧಿಸಿ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ರೆ ಇವನು ಮತ್ತೆ ಇವನ ರೀತಿನೇ ಇರೋ ಬೇರೆ ಬೌಂಟಿ ಹಂಟರ್ಸ್ ಎಲ್ಲ ಈ ಕೆಲಸವನ್ನ ಮಾಡ್ಕೊಟ್ಟು ಕಮಿಷನ್ ಆಗಿ ಇಷ್ಟು ಯೂನಿಟ್ಸ್ ಅಂತ ಇಸ್ಕೊಂತಾ ಇರ್ತಾರೆ. ಇಲ್ಲಿ ಒಂದು ಸೀನ್ ಅಲ್ಲಿ ಭೈರವ 3 ಜನ ಇರೋ ರೀತಿ ತೋರಿಸ್ತಾರೆ. ಇದು ಹೇಗೆ ಸಾಧ್ಯ ಅಂತ ಬುಜ್ಜಿ ಅಂಡ್ ಭೈರವ ಸೀರೀಸ್ ನ ನೋಡಿದವ್ರಿಗೆ ಗೊತ್ತಿರುತ್ತೆ. ಆ ಸೀರೀಸ್ ನ ಅಂದ್ರೆ 2ನೇ ಎಪಿಸೋಡ್ ನ ಕೊನೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಒಬ್ಬ ಹುಡುಗನ ಹತ್ರ ಇದ್ದ ಮಣಿಯನ್ನ ಭೈರವ ಇಸ್ಕೊಂಡಿರ್ತಾನೆ. ಆ ಮಣಿಯ ಸಹಾಯದಿಂದ ಆ ಚಿಕ್ಕ ಹುಡುಗ ಒಬ್ಬ ದೊಡ್ಡ ದೈತ್ಯ ವ್ಯಕ್ತಿಯ ರೀತಿ ಪ್ರೊಜೆಕ್ಷನ್ ಮಾಡ್ಕೊಂತಿದ್ದ. ಅದು ಹೋಲೋಗ್ರಫಿಕ್ ಇಮೇಜ್ ಆಗಿತ್ತು. ಇಲ್ಲೂ ಕೂಡ ಆ ಮಣಿಯ ಸಹಾಯದಿಂದ ಭೈರವ ತನ್ನ ರೀತಿನೇ ಕಾಣೋ 2 ಹೋಲೋಗ್ರಫಿಕ್ ಇಮೇಜಸ್ ನ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಭೈರವ ಕಾಂಪ್ಲೆಕ್ಸ್ ಅಲ್ಲಿ ಇರೋ ರೀತಿ ಕನ್ಸ್ ಕೂಡ ಬಿದ್ದಿತ್ತು ಅಂತ ಹೇಳಿದಾಗ ಕಾಂಪ್ಲೆಕ್ಸ್ ನ ದೃಶ್ಯವನ್ನ ಕೂಡ ತೋರಿಸ್ತಾರೆ. ಇದು ಮೋಸ್ಟ್ಲಿ ನನಗೆ ಕಾಂಪ್ಲೆಕ್ಸ್ ಅಲ್ಲ ಅಂತ ಅನ್ಸುತ್ತೆ, ಆದ್ರೆ ಕಾಂಪ್ಲೆಕ್ಸ್ ಅಂತ ಹೇಳ್ದಾಗೆ ಈ ಜಾಗವನ್ನ ತೋರಿಸ್ತಾರೆ ಟ್ರೈಲರ್ ಅಲ್ಲಿ. ಈ ಜಾಗ, ಈ ಪರಿಸರ ನೋಡೋದಕ್ಕೆ ತುಂಬಾನೇ ದೊಡ್ಡದಾಗಿದೆ. ಕಾಂಪ್ಲೆಕ್ಸ್ ನ ಒಳಗೆ ಇದಿರೋದಕ್ಕೆ ಸಾಧ್ಯ ಇಲ್ಲ. ಮೋಸ್ಟ್ಲಿ ಈ ಜಾಗ ಯಾವ್ದೋ ಬೇರೆದಾಗಿರ್ಬೋದು. ಮೂವಿಯಲ್ಲಿ ಇದರ ಬಗ್ಗೆ ಗೊತ್ತಾಗುತ್ತೆ. ಭೈರವನ ಗರ್ಲ್ ಫ್ರೆಂಡ್ ದಿಶಾ ಅವರ ಕ್ಯಾರೆಕ್ಟರ್ ನ ಕೂಡ ಇಲ್ಲಿ ತೋರಿಸ್ತಾರೆ, ಆದ್ರೆ ಜಾಸ್ತಿ ಏನು ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಟ್ಟಿಲ್ಲ. ನಂತರ ಬುಜ್ಜಿ ಒಂದು ಬೌಂಟಿಯ ಬಗ್ಗೆ ಹೇಳಿದಾಗ ಈ ಮೂವಿಯ ಸ್ಟೋರಿ ಡಿಫ್ರೆಂಟ್ ಆಗಿರೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಇದೇ ಸೀನ್ ಬಗ್ಗೆ ನಾನು ಟ್ರೈಲರ್ ನ ರಿವ್ಯೂ ಮಾಡ್ಬೇಕಾದ್ರೂ ಕೂಡ ಹೇಳಿದ್ದೆ. ಇಲ್ಲಿ ಒಬ್ಳು ಪ್ರೆಗ್ನೆಂಟ್ ಮಹಿಳೆಯನ್ನ ಇಟ್ಕೊಡೋದಕ್ಕೋಸ್ಕರ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ಸ್ ನ ಕೊಡ್ತಾ ಇದ್ದಾರೆ. ಇದಕ್ಕೆ ಭೈರವ ಅಂತೂ ಫುಲ್ ಖುಷಿಯಾಗಿ ಹೊಡ್ತಾನೆ, ಯಾಕಂದ್ರೆ 1 ಮಿಲಿಯನ್ ಯೂನಿಟ್ ಸಿಕ್ತಿದ್ದಂಗೆ ಡೈರೆಕ್ಟ್ ಆಗಿ ಕಾಂಪ್ಲೆಕ್ಸ್ ಗೆ ಹೋಗ್ಬೋದು ಅಂತ. ಆದ್ರೆ ಭೈರವಗೆ ಗೊತ್ತಿಲ್ಲ ಈ ಪ್ರೆಗ್ನೆಂಟ್ ಮಹಿಳೆ ಯಾರು ಅಂತ. ಈ ಪ್ರೆಗ್ನೆಂಟ್ ಮಹಿಳೆಯನ್ನ ಕಾಯ್ತಿರೋದು ಕೂಡ ಅಶ್ವತ್ಥಾಮ ಅಂತ ಇವನ್ಗೆ ಗೊತ್ತಿಲ್ಲ. ಬುಜ್ಜಿ ಬೌಂಟಿಯ ಬಗ್ಗೆ ತೋರಿಸಿದಾಗ ಇಲ್ಲಿ ನಾವು ಪಾಸ್ ಮಾಡಿ ಝೂಮ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ದೀಪಿಕಾ ಪಡುಕೋಣೆ ಅವರ ಕ್ಯಾರೆಕ್ಟರ್ ನ ಹೆಸರು ಇಲ್ಲಿ SUM80 ಅಂತ ಇದೆ. ಹಿಂದೂ ಪುರಾಣದ ಪ್ರಕಾರ ಕಲ್ಕಿಯ ತಾಯಿಯ ಹೆಸರು ಸುಮತಿ ಅಂತ, ಅದಕ್ಕೆ ಮೋಸ್ಟ್ಲಿ ಇಲ್ಲಿ SUM80 ಅಂತ ಹಾಕಿರ್ಬೋದು. ಮತ್ತೆ ಕಲ್ಕಿಯ ಹೆಂಡತಿಯ ಹೆಸರು ಪದ್ಮಾವತಿ ಅಂತ ಇದೆ. ಹಾಗಾಗಿ ದೀಪಿಕಾ ಪಡುಕೋಣೆ ಅವರ ಕ್ಯಾರೆಕ್ಟರ್ ಪದ್ಮಾ ಅಲ್ಲ ಅಂತ ನನಗೆ ಅನ್ಸುತ್ತೆ, ಯಾಕಂದ್ರೆ ಕಲ್ಕಿಯವರ ಅಮ್ಮನ ಹೆಸರು ಸುಮತಿ, ಹೆಂಡತಿಯ ಹೆಸರು ಪದ್ಮಾವತಿ. ಬುಜ್ಜಿ ತೋರಿಸಿದ ಇನ್ಫಾರ್ಮೇಶನ್ ಅಲ್ಲಿ ಈ ಪ್ರೆಗ್ನೆಂಟ್ ಲೇಡಿ ಫರ್ಟೈಲ್ ಲ್ಯಾಬ್ ಅಲ್ಲಿ ಇದ್ಲು ಅಂತ ಗೊತ್ತಾಗುತ್ತೆ. ಇದಷ್ಟೇ ಅಲ್ಲ, ಇನ್ನಷ್ಟು ವಿಷಯ ನಮ್ಗೆ ಗೊತ್ತಾಗೋದೇನಂದ್ರೆ ದೀಪಿಕಾ ಪಡುಕೋಣೆ ಅವರ ಕ್ಯಾರೆಕ್ಟರ್ ಮೊದಲು ಇನ್ಫರ್ಟೈಲ್ ಆಗಿತ್ತು, ಅಂದ್ರೆ ಮಗುವಿಗೆ ಜನ್ಮ ನೀಡೋದಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಹೇಗೋ ಈಗ 150 ದಿನಗಳಿಂದ ಗರ್ಭಿಣಿ ಆಗಿದ್ದಾರೆ. ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲದಿರೋ ಮಹಿಳೆ ಪ್ರೆಗ್ನೆಂಟ್ ಹೇಗಾದ್ಲು ಅಂತ ಕಾಂಪ್ಲೆಕ್ಸ್ ಅವ್ರಿಗೆ ಟೆನ್ಷನ್ ಶುರು ಆಗಿದೆ. ಈ ರೀತಿ ಗರ್ಭಿಣಿ ಆಗಿರೋದ್ರಿಂದ ನಮ್ಮ ಒಂದು ಕ್ಲಾಸಿಫೈಡ್ ಮಿಷನ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ದಾಳೆ. ಹಾಗಾಗಿ ನಾವು ಈ ಮಹಿಳೆಯನ್ನ ಇಟ್ಕೊಟ್ಟವ್ರಿಗೆ 1 ಮಿಲಿಯನ್ ಯೂನಿಟ್ಸ್ ನ ಕೊಡ್ತೀವಿ ಅಂತ ಕಾಂಪ್ಲೆಕ್ಸ್ ಅವರು ಅನೌನ್ಸ್ ಮಾಡಿದ್ದಾರೆ. ಕ್ಲಾಸಿಫೈಡ್ ಮಿಷನ್ ಅಂತ ಕೂಡ ಹೇಳ್ತಿದ್ದಾರೆ, ಅಂದ್ರೆ ಏನೋ ಸೀಕ್ರೆಟ್ ಮಿಷನ್ ಕಾಂಪ್ಲೆಕ್ಸ್ ನ ಒಳಗೆ ಅವರು ನಡೆಸ್ತಾ ಇದ್ದಾರೆ ಅಂತ. ನನ್ಗನ್ಸೋ ಪ್ರಕಾರ ಈ ಪ್ರೆಗ್ನೆಂಟ್ ಲೇಡಿಯ ಹೊಟ್ಟೆಯಲ್ಲಿ ಹುಡ್ತಾ ಇರೋದು ಕಲ್ಕಿ ಅಂತ ಕಾಂಪ್ಲೆಕ್ಸ್ ಅವ್ರಿಗೆ ಗೊತ್ತಾಗಿದೆ. ಕಲ್ಕಿ ಹುಟ್ಟಿದ್ರೆ ತಮಗೆ ಉಳಿಗಾಲ ಇಲ್ಲ ಅಂತ ಏನಾದ್ರೂ ಹೆದರ್ಕೊಂತಾ ಇರ್ಬೋದು, ಇಲ್ಲ ಕಲ್ಕಿ ಹುಟ್ಟಾದ್ಮೇಲೆ ಏನಾದ್ರೂ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ಕಮಲ್ ಹಾಸನ್ ಅವರ ಕ್ಯಾರೆಕ್ಟರ್ ಯಾಸ್ಕಿನ್ ಏನೋ ಒಂದು ಸೀಕ್ರೆಟ್ ಪ್ಲಾನ್ ಮಾಡಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಕಾಂಪ್ಲೆಕ್ಸ್ ಇಂದ ಕಮಾಂಡರ್ ಮನಸ್ ಪದೇ ಪದೇ ಪ್ರಭಾಸ್ ಅವರ ಕ್ಯಾರೆಕ್ಟರ್ ಭೈರವ ಮೇಲೆ ಪ್ರೆಜರ್ ಆಗ್ತಾನೆ ಇರ್ತಾರೆ, ಆ ಹುಡುಗಿಯನ್ನ ಹಿಡ್ಕೊಂಡ್ ಬರ್ಲೇಬೇಕು ಅಂತ. ಅದಕ್ಕೆ ಭೈರವ ಕೂಡ ಆ ಪ್ರೆಗ್ನೆಂಟ್ ಲೇಡಿಯನ್ನ ಹಿಡ್ಕೊಂಡ್ ಬರೋಕೆ ಅಂತ ಬಂದ್ರೆ ಅಶ್ವತ್ಥಾಮ ಬಿಡ್ತಾ ಇಲ್ಲ. ಇಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸೀನ್ ಅಲ್ಲಿ ಸ್ನೇಹಿತರೆ ಅಶ್ವತ್ಥಾಮ ಎಷ್ಟು ಪವರ್ಫುಲ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಶ್ವತ್ಥಾಮನ ಸೈಜ್ ಕೂಡ ನೀವು ನೋಡಬಹುದು ಸ್ನೇಹಿತರೆ. ಇಲ್ಲಿ ಈ ಫೈಟಿಂಗ್ ಸೀನ್ ಅಲ್ಲಿ ಅಶ್ವತ್ಥಾಮ ಅವರ ಹೈಟ್ ಮತ್ತೆ ಸೈಜ್ ನಾರ್ಮಲ್ ಮನುಷ್ಯರಿಗಿಂತ ತುಂಬಾನೇ ಜಾಸ್ತಿ ಇದೆ, ದೈತ್ಯವಾಗಿ ಕಾಣಿಸ್ಕೊಂತಾ ಇದ್ದಾರೆ. ಈ ಅಶ್ವತ್ಥಾಮ ಭೈರವನ ವೆಹಿಕಲ್ ನ ಒಂದೇ ಕಲ್ಲಲ್ಲಿ ಫುಟ್ಬಾಲ್ ಓದಂಗೆ ಓದಿತಾರೆ, ಜೊತೆಗೆ 5-6 ಜನರನ್ನ ಎತ್ತೆತ್ತಿ ಬಿಸಾಕ್ತಿದ್ದಾರೆ. ಈ ಫ್ರೇಮ್ ನ ಸ್ನೇಹಿತರೆ ನೀವು ಪಾಸ್ ಮಾಡಿ ನೋಡಬಹುದು. ಇಲ್ಲಿ ಅಶ್ವತ್ಥಾಮ ಮತ್ತೆ ಭೈರವನ ನಡುವೆ ಫೈಟಿಂಗ್ ನಡೀತಾ ಇದೆ. ಭೈರವ ಏನ್ ಕುಳ್ಳುಗಿಲ್ಲ, ತುಂಬಾನೇ ಉದ್ದ ಇದ್ದಾನೆ. ಅವ್ರಿಗಿಂತ ಡಬಲ್ ಸೈಜ್ ಅಲ್ಲಿ ಅಶ್ವತ್ಥಾಮ ಇದ್ದಾರೆ. ಒಂದೇ ಕೈಯಲ್ಲಿ ಎತ್ಕೊಂಡು ಗೋಡೆಗೆ ಗುದ್ದಿಸ್ಕೊಂಡು ಹೋಗೋದು ಇಲ್ಲಿ ನೋಡಬಹುದು. ಇದರ ನಡುವೆ ಶಂಬಾಲನ ಕೂಡ ತೋರಿಸ್ತಾರೆ, ಅಂದ್ರೆ ಕಲ್ಕಿ ಹುಟ್ಟೋದು ಇಲ್ಲೇ. ಅಶ್ವತ್ಥಾಮ ಮೋಸ್ಟ್ಲಿ ಈ ಪ್ರೆಗ್ನೆಂಟ್ ಲೇಡಿಯನ್ನ ಇದೇ ಜಾಗಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಕಾಣುತ್ತೆ. ಈ ಜಾಗದಲ್ಲಿ ತುಂಬಾನೇ ಆಚರಣೆಗಳನ್ನೆಲ್ಲ ಮಾಡ್ತಿರೋದು ತೋರಿಸ್ತಾರೆ, ಅಂದ್ರೆ ಇವರು ಈ ಜಾಗದಲ್ಲಿ ಇನ್ನು ದೇವರನ್ನ ನಂಬ್ತಾರೆ, ದೇವರಿಗೆ ಪೂಜೆ ಮಾಡ್ತಾರೆ ಅಂತ ಅನ್ಸುತ್ತೆ. ಹಾಗಂತ ಟೆಕ್ನಾಲಜಿಯಲ್ಲಿ ಹಿಂದೆ ಹೊಡೆದಿಲ್ಲ, ತುಂಬಾನೇ ಅಡ್ವಾನ್ಸ್ ಆಗಿದ್ದಾರೆ. ಲೇಸರ್ ನ ಶೂಟ್ ಮಾಡುವಂತ ವೆಪನ್ಸ್ ಆಗಿರ್ಬೋದು, ಒಳ್ಳೆ ನ್ಯಾನೋ ಟೆಕ್ನಾಲಜಿ ಇರೋ ಶೀಲ್ಡ್ ಗಳಾಗಿರ್ಬೋದು, ಎಲ್ಲವನ್ನ ಬಳಸ್ತಾರೆ. ಜೊತೆಗೆ
ಜೊತೆಗೆ ಇವ್ರು ಇರೋ ಜಾಗದ ಸುತ್ತ ಒಂದು ಟ್ರಾನ್ಸ್ಪರೆಂಟ್ ಶೀಲ್ಡ್ ಇರೋದು ಕೂಡ ನಾವು ಇಲ್ಲಿ ಗಮನಿಸಬಹುದು. ಬುಜ್ಜಿ ಅಂಡ್ ಭೈರವ ಸೀರೀಸ್ ಅಲ್ಲಿ ರೆಬೆಲ್ಸ್ ನ ಬಗ್ಗೆ ಹೇಳಿದ್ರು. ಅಂದ್ರೆ ಕಾಂಪ್ಲೆಕ್ಸ್ ನ ವಿರುದ್ಧ ಇರುವಂತ ಒಂದು ಗುಂಪು, ಅಂದ್ರೆ ಜನರ ಗುಂಪು. ಇವರು ಕೂಡ ಈ ಶಂಬಾಲ ಅನ್ನೋ ಜಾಗದಲ್ಲೇ ವಾಸವಾಗಿದ್ದಾರೆ. ಎಲ್ಲ ಆದ್ಮೇಲೆ ಕೊನೆಯದಾಗಿ ಕಮಲ್ ಹಾಸನ್ ಅವರ ಎಂಟ್ರಿ ಆಗುತ್ತೆ. ನೋಡೋದಕ್ಕಂತೂ ತುಂಬಾನೇ ಭಯಾನಕವಾಗಿ ಕಾಣ್ತಾ ಇದ್ದಾರೆ. ಇವರೇ ಸುಪ್ರೀಂ ಯಾಸ್ಕಿನ್ ಆಗಿದ್ದಾರೆ. ಆದ್ರೆ ಇಲ್ಲಿ ಕಲಿ ಯಾರು ಅಂತ ಗೊತ್ತಾಗ್ತಿಲ್ಲ. ಯಾಸ್ಕಿನ್ ಅವರ ಕ್ಯಾರೆಕ್ಟರ್ ನ ಕಲಿಯ ರೀತಿ ತೋರಿಸಿದಾರ ಅಥವಾ ಈ ಪ್ರಪಂಚದಲ್ಲಿ ನಡೀತಾ ಇರೋ ಕೆಟ್ಟ ಕೆಲಸಗಳನ್ನೇ ಕಲಿ ಅಂತ ಕರ್ತಿದಾರ? ನೋಡೋಣ, ಮೂವಿ ಎಲ್ಲ ಗೊತ್ತಾಗುತ್ತೆ. ಮ್ಯಾಡ್ ಮ್ಯಾಕ್ಸ್ ಮೂವೀಸ್ ಅಲ್ಲಿ ಆಗಿರ್ಬೋದು, ಡ್ಯೂನ್ ಮೂವೀಸ್ ಅಲ್ಲಿ ಆಗಿರ್ಬೋದು, ಈ ತರ ಒಂದು ವಿಲನ್ ಕ್ಯಾರೆಕ್ಟರ್ ಇರುತ್ತೆ. ಇವ್ರಿಗೆ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಇರುತ್ತೆ. ಅದಕ್ಕೆ ಇಲ್ಲಿ ಯಾಸ್ಕಿನ್ ಮುಖ ಕೂಡ ವಿಚಿತ್ರವಾಗಿರ್ಬೋದು. ಯಾವ್ದೋ ಕಾಯಿಲೆಯ ಕಾರಣದಿಂದ ಈ ರೀತಿ ಆಗಿರ್ಬೋದು. ಇವ್ರಿಗೆ ಏನ್ ಸಮಸ್ಯೆ ಆಗ್ತಿದೆಯೋ ಅದಕ್ಕೆ ಕಾರಣ ಕೂಡ ಹಾಳಾಗ್ತಿರೋ ಪರಿಸರ ಅಂತ ನನಗೆ ಅನ್ಸುತ್ತೆ. ಸೊ ಇದಿಷ್ಟು ಸ್ನೇಹಿತರೆ ಈ ಟ್ರೈಲರ್ ನ ನೋಡಿ ನಾನು ಅರ್ಥ ಮಾಡ್ಕೊಂಡಂತ ಕೆಲವೊಂದಷ್ಟು ವಿಷಯಗಳು. ಆದಷ್ಟು ಎಲ್ಲ ಸೀನ್ಸ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಇನ್ನ ಏನಾದ್ರೂ ಮಿಸ್ ಆಗಿದ್ರೆ ಅಥವಾ ನಿಮ್ಮ ಥಿಯರೀಸ್ ಯಾವ್ದಾದ್ರು ಬೇರೆ ತರ ಇದ್ರೆ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಸೊ ಇದೇ ರೀತಿ ಮೂವೀಸ್ ಗೆ ಸಂಬಂಧಪಟ್ಟ ವಿಡಿಯೋಸ್ ನ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ.